ನಮಸ್ಕಾರ ಸ್ನೇಹಿತರೆ, ರಾಧೆ ರಾಧೆ. ಇವತ್ತು ನಾವು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಂದಿರುವ ಮಾತು ಸಾಮಾನ್ಯ ಭವಿಷ್ಯವಾಣಿ ಅಲ್ಲ. ಇದು ಒಂದು ಅಪಾರವಾದ ರಹಸ್ಯ. ಇದನ್ನು ಕೇಳಿದ ಮೇಲೆ ನಿಮ್ಮ ಆತ್ಮವೇ ನಡುಗಿ ಹೋಗುತ್ತದೆ. ಸ್ನೇಹಿತರೆ, ಒಮ್ಮೆ ಯೋಚಿಸಿ ನೋಡಿ. ಮುಂದಿನ ವರ್ಷಗಳಲ್ಲಿ ಕೇವಲ ಮಿಥುನ ರಾಶಿಯವರ ಜೀವನದಲ್ಲಿ 7 ಚಮತ್ಕಾರಿ ಘಟನೆಗಳು ನಡೆಯಲಿವೆ ಎಂದು ಮೊದಲೇ ತಿಳಿದಿದ್ದರೆ ನಿಮ್ಮ ಹೃದಯ ಏನು ಹೇಳುತ್ತದೆ? ಹೌದು, ನಾವು ಮಾತನಾಡುತ್ತಿರುವುದು 2026 ಮತ್ತು 2027 ಬಗ್ಗೆ. ಈ 2 ವರ್ಷಗಳು ನಿಮ್ಮ ಭಾಗ್ಯವನ್ನು ರಾತ್ರೋರಾತ್ರಿ ಬದಲಾಯಿಸಿ ಬಡವನ ಒಡಲಲ್ಲಿ ಖಜಾನೆ ತುಂಬಿದಂತೆ ಮಾಡಲಿವೆ. ಆಶ್ಚರ್ಯದ ಸಂಗತಿ ಏನೆಂದರೆ, ಈ ಘಟನೆಗಳ ಭವಿಷ್ಯವಾಣಿಯನ್ನು ಮಾಡಿದವರು ಬಾಬಾ ವೆಂಗ. ಅದೇ ಬಾಬಾ ವೆಂಗ. ಅವರ ಮಾತುಗಳು ಇಂದಿಗೂ ಜಗತ್ತನ್ನೇ ನಡುಗಿಸುತ್ತವೆ. ಸ್ನೇಹಿತರೆ, ಹೇಳ್ತಾರಲ್ಲ, ಭಾಗ್ಯ ಯಾವಾಗಲೂ ಬಾಗಿಲಿಗೆ ತಟ್ಟುವುದಿಲ್ಲ. ಕೆಲವೊಮ್ಮೆ ಅದು ನೇರವಾಗಿ ಮನೆಯ ಒಳಗೆ ಬಂದು ಕುಳಿತುಕೊಳ್ಳುತ್ತದೆ. ಮುಂದಿನ ಸಮಯ ಮಿಥುನ ರಾಶಿಯವರಿಗೆ ಹಾಗೆಯೇ ಮಾಡಲಿದೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಳಲಿದ್ದೇವೆ 2026, 2027ರಲ್ಲಿ ಮಿಥುನ ರಾಶಿಯ ಜೀವನವನ್ನೇ ಬದಲಾಯಿಸಿ ಬಿಡುವ ಆ 7 ದೊಡ್ಡ ಘಟನೆಗಳ ಬಗ್ಗೆ. ಆದರೆ ಮುಂದೆ ಹೋಗುವ ಮೊದಲು ಹೃದಯ ಪೂರ್ವಕವಾಗಿ ಒಂದು ಆಹ್ವಾನ. ಈ ದಿವ್ಯ ಸಂದೇಶ ಕೇವಲ ನಿಮ್ಮವರೆಗೆ ಮಾತ್ರವಲ್ಲ, ತಮ್ಮ ಭಾಗ್ಯಕ್ಕಾಗಿ ಕಾಯುತ್ತಿರುವ ಪ್ರತಿಯೊಬ್ಬರಿಗೂ ತಲುಪಬೇಕು ಎಂದಿದ್ದರೆ ಈ ವಿಡಿಯೋ ತಪ್ಪದೆ ಶೇರ್ ಮಾಡಿ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆಶೀರ್ವಾದ ಸದಾ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಇರಬೇಕು ಎಂದು ಬಯಸಿದರೆ ಓಂ ಶ್ರೀ ಲಕ್ಷ್ಮೀ ವೆಂಕಟೇಶಾಯ ನಮಃ ಎಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ಈಗ ಸಿದ್ಧರಾಗಿ. ಒಂದು ಅದ್ಭುತ ಬಹಿರಂಗಪಡಿಸುವ ಪಯಣ ಶುರುವಾಗುತ್ತಿದೆ. ಮಿಥುನ ರಾಶಿಯವರೇ, 2026, 2027 ಇಂತಹ ವರ್ಷಗಳು ಪದೇ ಪದೇ ನಿಮ್ಮ ಜೀವನದಲ್ಲಿ ಬರುವುದಿಲ್ಲ. ಸ್ನೇಹಿತರೆ, ಇವತ್ತು ನಾವು ಮಾತನಾಡುತ್ತಿರುವ ಆ 7 ಘಟನೆಗಳನ್ನು ಸ್ವತಃ ಬಾಬಾ ವೆಂಗ ತಮ್ಮ ಭವಿಷ್ಯವಾಣಿಗಳಲ್ಲಿ ಸೂಚಿಸಿದ್ದಾರೆ. ಆಶ್ಚರ್ಯಕರ ಸಂಗತಿ ಏನೆಂದರೆ, ಈ 7 ಘಟನೆಗಳು ಬೇರೆ ಯಾವ ರಾಶಿಗೂ ಇಲ್ಲ. ನೇರವಾಗಿ ಮಿಥುನ ರಾಶಿಯವರ ಭಾಗ್ಯದಲ್ಲಿ ಬರೆದಿರುವವು. ಘಟನೆ 1, ಆಕಸ್ಮಿಕ ಧನ ಮತ್ತು ಸಂಪತ್ತಿನ ವರದಾನ. 2026ರ ಮೊದಲ ತಿಂಗಳಿನಿಂದಲೇ ಮಿಥುನ ರಾಶಿಯವರಿಗೆ ಆಕಸ್ಮಿಕ ಧನಲಾಭದ ದೊಡ್ಡ ಅವಕಾಶಗಳು ಬರುತ್ತವೆ. ಬಾಬಾ ವೆಂಗ ಹೇಳಿದ್ದರು, ಗಾಳಿಯಂತೆ ಓಡಾಡುವ ಜನರಿಗೆ ಅನಿರೀಕ್ಷಿತ ಧನ ಪ್ರಾಪ್ತಿಯಾಗುತ್ತದೆ. ಮಿಥುನ ರಾಶಿ ವಾಯು ತತ್ವದ ರಾಶಿ ಎಂದು ನಮ್ಮೆಲ್ಲರಿಗೂ ಗೊತ್ತು. ಹಳೆಯ ಜಮೀನು, ಸ್ಥಗಿತಗೊಂಡ ಆಸ್ತಿ ಅಥವಾ ಆಕಸ್ಮಿಕ ಆಫರ್ನಿಂದ ನಿಮ್ಮ ಕನಸಿನಲ್ಲೂ ಊಹಿಸದಷ್ಟು ನಿಮಗೆ ಧನ ಪ್ರಾಪ್ತಿಯಾಗುತ್ತದೆ. ಇದೇ ನಿಮ್ಮ ಜೀವನದ ಮೊದಲ ದೊಡ್ಡ ತಿರುವು. ಘಟನೆ 2, ನಿಮ್ಮ ವೃತ್ತಿ ಜೀವನದಲ್ಲಿ ಸ್ಫೋಟಕ ಪ್ರಗತಿ. 2026ರ ಮಧ್ಯಭಾಗಕ್ಕೆ ನಿಮ್ಮ ಜೀವನದಲ್ಲಿ ಅಷ್ಟೊಂದು ದೊಡ್ಡ ಜಿಗಿತ ಆಗುತ್ತದೆ. ನೀವೇ ಆಶ್ಚರ್ಯಪಟ್ಟು, ಇದೇನಾ ನಾನು, ನಿನ್ನೆಯವರೆಗೆ ಹೋರಾಟ ಮಾಡುತ್ತಿದ್ದ ನಾನು ಎಂದುಕೊಳ್ಳುವಿರಿ. ನಿಮ್ಮ ಶ್ರಮಕ್ಕೆ ಗೌರವ ಸಿಗುತ್ತದೆ. ಹೊಸ ಉದ್ಯೋಗ, ಪ್ರಮೋಷನ್ ಅಥವಾ ಸ್ವಂತ ವ್ಯಾಪಾರ ಶುರು ಮಾಡಲು ಇದಕ್ಕಿಂತ ಉತ್ತಮ ಸಮಯ ಬರುವುದಿಲ್ಲ. ಬಾಬಾ ವೆಂಗ ಹೇಳಿದ್ದರು, ಬದಲಾಗುತ್ತಿರುವ ಗಾಳಿಗಳು ನಿಮಗೆ ಎತ್ತರಕ್ಕೆ ಕರೆದೊಯ್ಯುತ್ತವೆ. ಮಿಥುನ ರಾಶಿಯವರು ಆ ಗಾಳಿಗಳ ಮಕ್ಕಳು. ಘಟನೆ 3, ನಿಮಗೆ ವಿದೇಶದಿಂದ ಬರುವ ದೊಡ್ಡ ಅವಕಾಶ. 2026, 2027ರ ಅತಿ ದೊಡ್ಡ ವರದಾನ ವಿದೇಶದಿಂದ ಬರುತ್ತದೆ. ಪ್ರವಾಸ, ಸಂಪರ್ಕ ಅಥವಾ ಹೂಡಿಕೆಯ ಮೂಲಕ ನಿಮ್ಮ ಜೀವನವನ್ನೇ ಬದಲಾಯಿಸುವ ಅವಕಾಶ ಸಿಗುತ್ತದೆ. ಅನೇಕ ಮಿಥುನ ರಾಶಿಯವರು ವಿದೇಶಕ್ಕೆ ಹೋಗಿ ತಮ್ಮ ಗುರುತನ್ನೇ ನಿರ್ಮಿಸಿಕೊಳ್ಳುತ್ತಾರೆ. ಗಡಿಗಳು ಮುರಿದು ಜಗತ್ತಿನಾದ್ಯಂತ ಗುರುತಿಸಿಕೊಳ್ಳುವ ಸಮಯ ಇದು. ಘಟನೆ 4, ನಿಮ್ಮ ಸಂಬಂಧಗಳಲ್ಲಿ ದಿವ್ಯ ಸುಧಾರಣೆ.
ಹಲವು ಮಿಥುನ ರಾಶಿಯವರು ಕಳೆದ ಕೆಲವು ವರ್ಷಗಳಿಂದ ತಮ್ಮ ಸಂಬಂಧಗಳಲ್ಲಿ ಬಿರುಕು ಅನುಭವಿಸುತ್ತಿದ್ದಾರೆ. ಆದರೆ ಬಾಬಾ ವ್ಯಂಗ ಸ್ಪಷ್ಟವಾಗಿ ಹೇಳಿದ್ದಾರೆ, 2027ಕ್ಕೆ ಬರುವವರೆಗೂ ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಬಂದು ನಿಮ್ಮ ಅಪೂರ್ಣ ಭಾವನೆಗಳನ್ನು ಪೂರ್ಣಗೊಳಿಸುತ್ತಾನೆ. ಹಳೆಯ ಸಂಬಂಧಗಳು ಮರಳಿ ಬರುವಿಕೆ, ಜೀವನ ಸಂಗಾತಿಯೊಂದಿಗೆ ಆಳವಾದ ಒಡನಾಟ, ಕೌಟುಂಬಿಕ ಸುಖ ಇವೆಲ್ಲವೂ ನಿಮ್ಮ ಹೃದಯಕ್ಕೆ ಶಾಂತಿ, ನೆಮ್ಮದಿ ತಂದುಕೊಡುತ್ತದೆ. ಘಟನೆ 5, ಆಧ್ಯಾತ್ಮಿಕ ಶಕ್ತಿಯ ಎಚ್ಚರ. 2026-2027 ಕೇವಲ ಭೌತಿಕ ಲಾಭದ ವರ್ಷ ಮಾತ್ರವಲ್ಲ, ಆಧ್ಯಾತ್ಮಿಕ ಶಕ್ತಿಯ ಉದಯದ ಕಾಲವೂ ಹೌದು. ಅನೇಕ ಮಿಥುನ ರಾಶಿಯವರು ಈ ಸಮಯದಲ್ಲಿ ಧ್ಯಾನ, ಸಾಧನೆ, ದೈವದ ಕಡೆಗೆ ಆಕರ್ಷಿತರಾಗುತ್ತಾರೆ. ನಿಮ್ಮ ಒಳಗೆ ಮರೆಯಾಗಿರುವ ಶಕ್ತಿ ಎಚ್ಚರಗೊಳ್ಳುತ್ತದೆ. ಬಾಬಾ ವ್ಯಂಗ ಹೇಳಿದ್ದರು, ನಿಮ್ಮ ದೃಷ್ಟಿಗೆ ಮೀರಿದ್ದನ್ನು ನೋಡುವ ಶಕ್ತಿ ನಿಮಗೆ ಬರುತ್ತದೆ. ಆ ಶಕ್ತಿ ಮಿಥುನ ರಾಶಿಯವರನ್ನು ಚಮತ್ಕಾರಗಳೊಂದಿಗೆ ಜೋಡಿಸುತ್ತದೆ. ಘಟನೆ 6, ಒಂದು ದೊಡ್ಡ ಎಚ್ಚರಿಕೆ. ಆರೋಗ್ಯ ಮತ್ತು ಒಂದು ತಪ್ಪು. ಎಲ್ಲಿ ವರದಾನ ಇರುತ್ತದೆಯೋ ಅಲ್ಲಿ ಒಂದು ಎಚ್ಚರಿಕೆಯೂ ಕೂಡ ಇರುತ್ತದೆ. 2026ರಲ್ಲಿ ಮಿಥುನ ರಾಶಿಯವರು ತಮ್ಮ ಆರೋಗ್ಯದ ಬಗ್ಗೆ ವಿಶೇಷವಾದ ಗಮನ ಹೊಂದಿರಬೇಕು. ಒತ್ತಡ, ಅವಸರದ ನಿರ್ಧಾರಗಳಿಂದ ದೊಡ್ಡ ತಪ್ಪು ಕೂಡ ಆಗಬಹುದು. ಬಾಬಾ ಅವರ ಪೂರ್ವ ನಿರೀಕ್ಷೆಯೇ ಇದು. ಆದ್ದರಿಂದ ನಿಮ್ಮಲ್ಲಿ ನಮ್ಮ ವಿನಂತಿ, ಸಮತೋಲನ ಕಾಯ್ದುಕೊಳ್ಳಿ, ತಾಳ್ಮೆಯಿಂದ ಕೆಲಸ ಮಾಡಿ. ಘಟನೆ 7, ಭಾಗ್ಯದ ಬಾಗಿಲು, ರಾಜಯೋಗದ ನಿರ್ಮಾಣ. ಈಗ ಅತಿ ದೊಡ್ಡ ರಹಸ್ಯ. 2027ರ ಅಂತ್ಯಕ್ಕೆ ಮಿಥುನ ರಾಶಿಯ ಮೇಲೆ ಅಪರೂಪದ ರಾಜಯೋಗ ನಿರ್ಮಾಣವಾಗುತ್ತದೆ. ಇದು ಪ್ರತಿ 30-35 ವರ್ಷಕ್ಕೊಮ್ಮೆ ಮಾತ್ರ ಬರುತ್ತದೆ. ನಿಮ್ಮ ಭಾಗ್ಯದ ಬಾಗಿಲು ಪೂರ್ತಿಯಾಗಿ ತೆರೆದುಕೊಳ್ಳುತ್ತದೆ. ಕೇವಲ ಹಣ, ಕೆರಿಯರ್ ಮಾತ್ರವಲ್ಲ, ಹೆಸರು, ಕೀರ್ತಿ, ಸಮಾಜದಲ್ಲಿ ಗೌರವ ಎಲ್ಲವೂ ಸಿಗುತ್ತದೆ. ಜಗತ್ತೇ ಹೇಳುತ್ತದೆ, ನೋಡಿ, ಇದೇ ಮಿಥುನ ರಾಶಿಯ ನಿಜವಾದ ಭಾಗ್ಯ. ಸ್ನೇಹಿತರೆ, ಈ 7 ಘಟನೆಗಳು ಧನ, ಕೆರಿಯರ್, ವಿದೇಶಿ ಯಾತ್ರೆ, ಸಂಬಂಧಗಳು, ಆಧ್ಯಾತ್ಮಿಕ ಶಕ್ತಿ, ಒಂದು ಎಚ್ಚರಿಕೆ ಮತ್ತು ಅಂತಿಮವಾಗಿ ರಾಜಯೋಗ. ಇಂತಹ ವರ್ಷಗಳು ಪದೇ ಪದೇ ಬರುತ್ತವೆಯೇ? ಇಲ್ಲ, ಇದು ಒಮ್ಮೆಯೇ ಬರುತ್ತದೆ. ಮತ್ತು ಅದು ಕೇವಲ ಮಿಥುನ ರಾಶಿಯಲ್ಲಿ ಜನಿಸಿದ ಭಾಗ್ಯವಂತರಿಗೆ. ಆದ್ದರಿಂದ ಸಿದ್ಧರಾಗಿ. 2026 ಮತ್ತು 2027 ನಿಮ್ಮ ಜೀವನದಲ್ಲಿ ಚಿನ್ನದ ಅಧ್ಯಾಯವಾಗಿ ಬರೆಯಲಿವೆ. ಕೇವಲ ಒಂದೇ ಮಾತು ನೆನಪಿನಲ್ಲಿಡಿ, ನಂಬಿಕೆ ಇರಲಿ, ತಾಳ್ಮೆ ಇರಲಿ, ಸ್ವಂತ ಮೇಲೆ ವಿಶ್ವಾಸವಿರಲಿ. ಯಾಕೆಂದರೆ ಮುಂದಿನ ಸಮಯ ಕೇವಲ ನಿಮ್ಮದು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.